ಪೂಜ್ಯ ಸ್ವಾಮೀಜಿಯವರುಗಳೇ ಹಾಗೂ ಪೂಜ್ಯ ಧರ್ಮಸ್ಥಳದ ಹೆಗ್ಗಡೆಯವರೇ, ಹಿರಿಯರೇ, ವಿದ್ಯಾವಂತರೇ, ಬುದ್ಧಿವಂತರೇ ಹಾಗೂ ಇಲ್ಲಿ ನೆರೆದಿರತಕ್ಕ ಅನೇಕ ನಮ್ಮ ಅಭಿಮಾನಿ ಬಂಧುಗಳೇ, ನನಗನ್ಸುತ್ತೆ ಇಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಒಂದು ಸಭೆನ ನೋಡ್ತಾ ಇದ್ದರೆ ಇದೇನು ಕೈಲಾಸವೋ ವೈಕುಂಠವೋ ಅದೇನಾದ್ರು ಇದ್ದರೆ ಹೀಗೆ ಇರಬಹುದೋ ಅಂತ ಅನಿಸುತ್ತೆ. ನಾನು ಒಂದೇ ಮಾತು ಹೇಳೋದಕ್ಕೆ ಆಸೆ ಪಡ್ತೀನಿ. ಎಲ್ಲ ಮಹನೀಯರು ಹಾಗೂ ಮಹಾತ್ಮರು, ತಪಸ್ವಿಗಳು ಹೆಗ್ಗಡೆಯವರ ಸೇವೆಯನ್ನು ಗುರುತಿಸಿ ಅನೇಕವಾಗಿ ಆಶೀರ್ವಚನಗಳನ್ನು ಹೇಳಿದ್ದಾರೆ. ನಾನು ಏನು ಹೇಳಬಲ್ಲೆ? ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನು ನಾನು, ನೆರೆ ಸುಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವ, ರಕ್ಷಣನವರತ. ಕನಕದಾಸರು ಇದನ್ನು ಹೇಳಿದ್ರು. ಇದನ್ನು ಮಾತ್ರ ನಾನು ಹೇಳಬಲ್ಲೆ, ಯಾಕೆಂದ್ರೆ ನಾನು ವಿದ್ಯಾವಂತ ಅಲ್ಲ, ದೊಡ್ಡ ಭಾಷಣಕಾರನಲ್ಲ, ಮಾತುಗಾರನಲ್ಲ. ಒಟ್ಟಿನಲ್ಲಿ ನನಗೇನನ್ಸುತ್ತೆ, ಹೂವಿನಿಂದ ನಾರು ಸ್ವರ್ಗ ಸೇರಿತು ಅಂತ ಹೇಳಿದ ಹಾಗೆ ಹೆಗ್ಗಡೆಯವರು ನನ್ನ ಈ ಸಭೆಯಲ್ಲಿ ಬರಮಾಡಿಕೊಂಡು ನನ್ನನ್ನು ಈ ಸಭೆಯಲ್ಲಿ ಸೇರಿಸಿ ಅವ್ರನ್ನ ಆಶೀರ್ವಾದ ಮಾಡಿದ ಎಲ್ಲ ಮಹನೀಯರುಗಳು, ಅವರು ನಮಗೂ ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಇದು ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ನಾನು ಅನೇಕ ಸಲ ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಹೆಗ್ಗಡೆಯವರು ಮಾಡಿರ್ತಕ್ಕಂಥ ಸೇವೆ, ಜನಸೇವೆಯೇ ಜನಾರ್ದನನ ಸೇವೆ ಅಂತ ಹೇಳ್ತಾರೆ ದೊಡ್ಡವರು. ಹಾಗೂ ದೊಡ್ಡ ದೊಡ್ಡ ಸಾಧುಗಳು, ಸಂತರು ಬೇಕಾದಷ್ಟು ಹೇಳಿದ್ದಾರೆ. ಇವತ್ತಿನ ದಿವಸ ಅವರು ಮಾಡಿರ್ತಕ್ಕ ಸೇವೆ, ಮಾಡ್ತಾ ಇರತಕ್ಕಂಥ ಸೇವೆ, ಜನಸೇವೆ, ಜನಾರ್ದನ ಸೇವೆ,